ಅಧಿವೇಶನದಲ್ಲಿ 6ನೇ ದಿನದ ಕಲಾಪದಲ್ಲಿ 2 ಮಹತ್ವದ ವಿಧೇಯಕಗಳು ಮಂಡನೆಯಾದವು. ಅದರಲ್ಲಿ ಒಂದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕುವಂತಹ ವಿಧೇಯಕ. ಇದನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ. ಇನ್ನು ಮುಂದೆ ಬಡ್ಡಿ ಟಾರ್ಚರ್ ಕೊಟ್ಟರೆ ತಕ್ಕ ಶಾಸ್ತಿಯಾಗಲಿದೆ. ಇದರ ಜೊತೆಗೆ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕವನ್ನ ಡಿಕೆ ಶಿವಕುಮಾರ್ ಮಂಡನೆ ಮಾಡಿದ್ದು, ಇದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಗನ್ ತಗದಿ ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸುಗ್ರೀವಾಜ್ಞೆ ಮೂಗುದಾರ. ವಿಧಾನಸಭೆಯಲ್ಲಿಂದು ಮಹತ್ವದ ವಿಧೇಯಕ ಅಂಗೀಕಾರ. ಬಡ್ಡಿ ಹೈದರ ಕಾಟಕ್ಕೆ ಇಡೀ ಕರುನಾಡೆ ಕಂಗಾಲಾಗಿತ್ತು. ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಹೆಚ್ಚಾಗಿದ್ದು, ಕೆಲವರು ಮನೆಯನ್ನೇ ಬಿಟ್ಟು ಓಡಿ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಇವರ ಹಾವಳಿ ಅನೇಕ ಮುಗ್ಧ ಮನಸ್ಸುಗಳ ಪ್ರಾಣ ತೆಗೆದಿದೆ. ಇಂತಹ ಪ್ರಕರಣಗಳು ಹೆಚ್ಚುತ್ತಾ ಇರುವುದನ್ನು ಗಮನಿಸಿದ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿತ್ತು. ಆದರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಇನ್ನೂ ತಪ್ಪಿಲ್ಲ. ಇದೀಗ ಸರ್ಕಾರವು ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸರಿಯಾಗಿ ಪಾಠ ಕಲಿಸಲು ವಿಧಾನಸೌಧದಲ್ಲಿ ಮಹತ್ವದ ವಿಧೇಯಕವನ್ನ ಅಂಗೀಕಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸುವ ಮಹತ್ವದ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ. ಕಳೆದ ಗುರುವಾರ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈ ವಿಧೇಯಕವನ್ನ ಮಂಡಿಸಿದ್ರು. ಇವತ್ತು ಕಲಾಪದಲ್ಲಿ ಈ ವಿಧೇಯಕದ ಬಗ್ಗೆ ಪರ್ಯಾಲೋಚನೆ ನಡೆಸಲಾಯಿತು. ಈ ಕಾನೂನು ತಂದ ಮೇಲೆ, ಸುಗ್ರೀವಾಜ್ಞೆ ಬಂದ ಮೇಲೆ ಒಂದು ಘಟನೆ ಆಗಿದೆ, ಇಲ್ಲ ಅಂತ ನಾನು ಅನ್ನೋದಲ್ಲ, ಒಂದು ಘಟನೆ ಆಗಿದೆ. ಆದರೆ ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾ ಇದ್ರು, ಜನರ ರಕ್ತ ಏನು ಹೀರ್ತಾ ಇದ್ರು, ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನು ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು, ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ, ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕುವ ವಿಧೇಯಕವನ್ನ ಸ್ವಾಗತಿಸಿದ್ರು ಹಾಗೂ ಕಾನೂನು ತೊಡಕು ಎದುರಾಗದಂತೆ ಪರ್ಯಾಲೋಚಿಸಲು ಸಲಹೆ ನೀಡಿದ್ರು. ಬಿಲ್ ಅನ್ನ RBI ರೂಲ್ಸ್ ಏನಿದೆ ಅದರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ ಕೋರ್ಟಲ್ಲಿ ಬಿದ್ದೋಗಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ. ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ, ನಾವು ಸ್ವಾಗತ ಮಾಡ್ತೀರಿ. ಈ ಬಿಲ್ಲನ್ನು ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನು ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ. ಇದಾದ ಬಳಿಕ ಸ್ಪೀಕರ್ ಯುಟಿ ಖಾದರ್ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ವಿಧೇಯಕ 2025 ಅಂಗೀಕರಿಸಿದ್ರು. ಮತಕ್ಕೆ ಹಾಕಿದ ವೇಳೆ ಸದಸ್ಯರು ತೋರಿದ ನಡೆಯ ಬಗ್ಗೆ ಸ್ಪೀಕರ್ ಬೇಸರ ವ್ಯಕ್ತಪಡಿಸಿದ್ರು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಯಾಕೆ ಸದಸ್ಯರೆಲ್ಲ ಹೌದು ಹೌದು ಹೇಳುವುದಿಲ್ಲ? ಇಲ್ಲ ಇಲ್ಲದಿದ್ರೆ ಎಷ್ಟು ಬೊಬ್ಬೆ, ಅಲ್ಲಿಂದ ಎಷ್ಟು ಬೊಬ್ಬೆ, ಇಲ್ಲಿಂದ ಎಷ್ಟು, ಬಿಲ್ ಬಗ್ಗೆ ಒಬ್ಬರು ಬಾಯ ಬರುವುದಿಲ್ಲಲ್ಲ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕಕ್ಕೆ ಬಿಜೆಪಿ ವಿರೋಧ. ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕುವ ವಿಧೇಯಕ ಅಂಗೀಕಾರದ ಬಳಿಕ ಮತ್ತೊಂದು ಮಹತ್ವದ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕವನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡನೆ ಮಾಡಿದ್ರು. ಭವಿಷ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚುವರಿಯಾಗಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನ ರಾಮನಗರಕ್ಕೂ ವಿಸ್ತರಿಸಲು ಸರ್ಕಾರ ಮುಂದಾಗಿದೆ. 1 ರಿಂದ 7 ಮಾಡಬೇಕು ಅಂತಿದೆ. 7 ಮಾಡಬೇಕು ಅಂತಲ್ಲ, ಫಾರ್ ಟುಮಾರೋಸ್ ಬೆನಿಫಿಟ್ ವಿ ಆರ್ ಥಿಂಕಿಂಗ್. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಭಾಳ ವೀಕ್ ಆಗ್ತಿದೆ. ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಕೈಲಿ, ಒಬ್ಬ ಚೀಫ್ ಇಂಜಿನಿಯರ್ ಕೈಲಿ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇದು ಭಾಳ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ನಾವು ಒಂದು ಹೊಸ ಡೈರೆಕ್ಷನ್ಸ್ ಕೊಡಲಿಕ್ಕೆ ಹೊರಟಿದ್ದೇವೆ. ಬೆಂಗಳೂರು ನಗರಕ್ಕೆ ಈಗ ತಾನೇ ನೆನ್ನೆ ಚೀಫ್ ಮಿನಿಸ್ಟ್ರು ಆಲ್ಮೋಸ್ಟ್ ನಾವು ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿ ರೂಪಾಯಿ ಸಾಲ ತಗೋತೀವೋ, ಇನ್ನೊಂದು ಮಾಡ್ತೀವೋ, ಏನು ಮಾಡ್ತೀವೋ, ಈ ಬೆಂಗಳೂರು ನಗರಕ್ಕೆ ಇವತ್ತು ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್. ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಈ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕಕ್ಕೆ ವಿರೋಧ ಪಕ್ಷವಾದ ಬಿಜೆಪಿ ಅಪಸ್ವರ ಎತ್ತಿದೆ. ಡಿಕೆ ಶಿವಕುಮಾರ್ ಕೆಂಪೇಗೌಡರ ಮಗನಾಗಿದ್ದಾರೆ, ಆದರೂ ಬೆಂಗಳೂರನ್ನ ಛಿದ್ರ ಮಾಡ್ತಿದ್ದಾರಾ? ಬೆಂಗಳೂರನ್ನ ಹೊಡೆದ್ರೆ ಶಾಪ ತಟ್ಟುತ್ತೆ ಎಂದು ವಿರೋಧ ವ್ಯಕ್ತಪಡಿಸಿದ್ರು. ಈ ಕೆಂಪೇಗೌಡರ ಕಟ್ಟಿದಂಥ ಒಂದು ನಾಡನ್ನು ಛಿದ್ರ ಮಾಡುವಂಥ ಒಂದು
ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನಿಸುತ್ತೆ ಎಂಥ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ನಾವು ಬೆಂಗಳೂರವರು, ನಮ್ಮ ತಂದೆ ಕೆಂಪೇಗೌಡ ಅಂತ ಹೇಳ್ತೀರಿ. ಯಾಕೆ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತೀರಿ? ಆದರೆ ಬೆಂಗಳೂರು ಒಟ್ಟಾಗಿದ್ದರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು. ನೀವೇ ಹೇಳಿದ್ದೀರ ಬ್ರ್ಯಾಂಡ್ ಬೆಂಗಳೂರು. ಈಗ ಚಿದ್ರ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೋಗಬೇಡಿ ಅನ್ನೋ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಆ ಶಾಪ ನಿಮಗೆ ತಟ್ಟುತ್ತೆ, ಬೆಂಗಳೂರನ್ನು ಹೊಡಿಬೇಡಿ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕದ ಚರ್ಚೆ ವೇಳೆ ಹಲವು ಸ್ವಾರಸ್ಯಕರ ವಿಚಾರಗಳು ವಿಧಾನಸಭೆ ಕಲಾಪದಲ್ಲಿ ಚರ್ಚೆಯಾದವು. ಒಟ್ಟಾರೆ ಬಜೆಟ್ ಅಧಿವೇಶನದ 6ನೇ ದಿನ ಹಲವು ಮಹತ್ವದ ವಿಷಯಗಳು ಚರ್ಚೆಯಾಗಿದ್ದು ಕಂಡುಬಂತು. ಮಧುಸೂದನ್ ಮತ್ತು ಹರೀಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.